ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಶಿವರಾಮೇಗೌಡರು ಚಿಕ್ಕಪ್ಪ ನನ್ನ ಮಗ ಅವಳು ಕುತ್ತಿಗೆ ತಾಳಿ ಕಟ್ಟೋದನ್ನು ಬಿಟ್ಟು ಬೇರೆ ಏನಿದ್ರು ಮಾತಾಡೋಕ್ಕೆ ಹೇಳಿ ಅಂತ ಹೇಳ್ತಾರೆ. ಆಗ ನ್ಯಾಯ ಸಿಗೋಕ್ಕಿಲ್ವೇ? ಹಾಗಾದರೆ ಇಲ್ಲಿ ಅದಕ್ಕೆ ನಾ ಕರ್ಕೊಂಬಂದಿರೋದು, ನಾನು ಇಲ್ಲಿಗೆ ಸುಮ್ಕೆ ಇರೋಕ್ಕಿಲ್ಲ, ಮದುವೆ ಮಾಡ್ಕೊಳ್ಳಲ್ಲ ಅಂದರೆ ಏನು ಅಂತ ಮಾತಾಡ್ತಿರ್ತಾಳೆ. ಆಗ ಕ್ವಾಟ್ಲೆ ಇದೆಲ್ಲ ಸುಳ್ಳು ಅಂತ ಇದ್ದಿದ್ದಕ್ಕೆ ನಿನಗೇನ್ಲ ಗೊತ್ತು, ಸುಮ್ಕೆ ನಿತ್ಕತಿಯಾ ಇಲ್ವಾ ಅಂತ ಜೋರು ಮಾಡ್ತಿರ್ತಾಳೆ. ಆಗ ಚಿಕ್ಕಪ್ಪ ಎಲ್ಲರೂ ಸದ್ದು ಅಂತ ಜೋರು ಕಿರಿಸ್ತಾರೆ. ನಂತರ ಇದು ಪಂಚಾಯತಿ, ಇದಕ್ಕೊಂದು ಗೌರವ ಅಂತ ಇರುತ್ತೆ, ಇಲ್ಲೆಲ್ಲ ನಾವು ಸೇರಿರೋದು ಸತ್ಯ ನ್ಯಾಯ ತೀರ್ಮಾನ ಮಾಡೋದಕ್ಕೆ ಅಂತ, ಎಲ್ಲ ಒಸಿ ಸುಮ್ಮನೆ ಇದ್ದೀರಿ ಅಂತ ಹೇಳ್ತಾರೆ. ಆಗ ಎಲ್ಲರೂ ಸುಮ್ಮನಾಗಿದ್ದಾಗ ಮುಖಂಡರು ಎಲ್ಲರೂ ಸೇರಿ ಮಾತಾಡಿಕೊಂಡು ನಂತರ ಎಲ್ಲನೂ ಭಾಗೀರಥಮ್ಮನ ತಲೆ ಮೇಲೇ ಹಾಕ್ತಾರೆ. ನಮ್ಮ ಅತ್ತಿಗೆ ಇಲ್ಲಿವರೆಗೂ ನ್ಯಾಯ ನೀತಿ ಅಂತ ನಡ್ಕೊಂಡಿದ್ದೀರಾ, ಅದಕ್ಕೆ ಇದಕ್ಕೆ ನೀವೇ ತೀರ್ಮಾನ ಕೊಡಬೇಕು, ನಿಮ್ಮ ಮೇಲೆ ನಂಬಿಕೆ ಇಟ್ಬಿಟ್ಟು ಈ ಜವಾಬ್ದಾರಿ ವಹಿಸ್ತಾ ಇದ್ದೀವಿ ಅಂತ ಹೇಳಿದಾಗ, ಇದನ್ನು ನಾನು ಮಾಡೋಕ್ಕಾದೀತೆ, ನನಗೆ ಯಾಕೆ ವಹಿಸ್ತಾ ಇದ್ದೀರಾ ಅಂತ ಹೇಳಿದಾಗ, ಇಲ್ಲ ಅದಕ್ಕೆ ನೀವು ಇಲ್ಲಿವರೆಗೂ ಯಾವತ್ತೂ ಸತ್ಯದ ಪರನೇ ಮಾತಾಡ್ಕೊಂಡು ಬಂದಿದ್ದೀರಾ, ಸತ್ಯನೇ ಮಾಡ್ಕೊಂಡು ಬಂದಿದ್ದೀರಾ, ಹಾಗಾಗಿ ಇದನ್ನು ನೀವೇ ತೀರ್ಪು ಕೊಡಬೇಕು ಅಂತ ಹೇಳಿದಾಗ ಆಯಿತು ಅಂತ ಅಮ್ಮಮ್ಮನೂ ಒಪ್ಕೊತಾರೆ. ಆಗ ವಿದ್ಯಾ ನಮ್ಮ ಗೌಡ್ರು ಜೈಲ್ಗೆ ಹೋಗ್ತಾರೆ ಅನ್ನೋ ಭಯಕ್ಕೆ ಏನಾದರೂ ಅಮ್ಮಮ್ಮ ಮದುವೆ ಮಾಡ್ಕೊಳ್ಳಿ ಅಂತ ತೀರ್ಪು ಕೊಟ್ಟರೆ ಏನಪ್ಪ ಮಾಡೋದು ಅಂತ ಚಿಂತೆ ಮಾಡ್ತಿರ್ತಾಳೆ. ಇತ್ತ ವಿದ್ಯಾ ಮೊದಲೇ ಅಮ್ಮಮ್ಮನಿಗೆ ನಮ್ಮನ್ನು ಕಂಡ್ರೆ ಆಗೋಕ್ಕಿಲ್ಲ, ಆ ಮುದುಕಿ ಪರ ಯಾಕವ್ವ ಒಪ್ಕೊಂಡೆ ನೀನು ಅಂತ ವಿನಂತಿ ಕೂಡ ಹೇಳ್ತಿರ್ತಾಳೆ. ನಂತರ ಏನಪ್ಪ ಮಾಡೋದು, ಏನು ಮಾಡೋರೋ ಏನು ಬಿಟ್ಟರೋ ಅಂದಾಗ ಅಮ್ಮಮ್ಮ ಒಂದು ತೀರ್ಪು ಕೊಡ್ತಾರೆ. ಈಗ ಏನು ಹೇಳಬೇಕು ಏನು ಬಿಡಬೇಕು ಅಂತ ಗೊತ್ತಾಯ್ತಾ ಇಲ್ಲ, ಎಷ್ಟೇ ತಲೆ ಕೆಡಿಸ್ಕೊಂಡ್ರು ಇದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಇಲ್ಲಿವರೆಗೂ ನಮ್ಮ ಹಟ್ಟಿನಲ್ಲಿ ಏನೇ ಆದರೂ ಕೂಡ ಆ ದೇವ್ರ ಮೊರೆ ಹೋಗ್ಬಿಟ್ಟೆ ನಾವು ಮಾಡಿರೋದು, ಆ ದೇವ್ರು ಹೇಳ್ದಂಗೆ ಒಳ್ಳೇದಾದರೂ ದೇವ್ರು ಹೇಳಿದ್ದೇ ಆಗಿದೆ, ಕೆಟ್ಟದ್ದು ಕೂಡ ಹಾಗೆ ಆಗಿದೆ. ಹಾಗಾಗಿ ನಮ್ಮ ಕ್ವಾಟ್ಲೆ ಮೈ ಮೇಲೆ ಬರೋ ದೇವರನ್ನೇ ಕೇಳ್ಬಿಟ್ಟು ನಾವು ಮುಂದುವರಿಬೇಕು ಅಂತ ನನ್ನ ಅಭಿಪ್ರಾಯ, ಇದಕ್ಕೆ ನೀವೇನಂದಿರಾ ಅಂತ ಕೇಳ್ತಾರೆ. ಆಗ ಅವ್ರ ಮೈದುನ ಕೂಡ ಆಯಿತು ಅದಕ್ಕೆ ನೀವು ಹೇಳಿರೋದು ದಿಟ್ಟವಾಗೇ ಇದೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸಾವಿತ್ರಿ ಒಪ್ಕೊತಾಳ ಇಲ್ವಾ, ಏನವ ನಿನ್ನ ನಿರ್ಧಾರ ಏನು ಅಂತ ಹೇಳ್ತಾರೆ. ಆಗ ಸತ್ಯ ನಮ್ಮ ಕಡೆ ಇದ್ದಾಗ ನಾವು ಯಾಕೆ ಹೆದರ್ಬೇಕು, ನಾವು ಹೇಳಿದರೆ ಸಾಕಾಗಕ್ಕಿಲ್ವೇ, ದೇವ್ರ ಹತ್ರ ಪೂಜೆ ಯಾಕೆ ಮಾಡಿ ಕೇಳಬೇಕು ಅಂತ ಹಾರಾಡ್ತಿರ್ತಾಳೆ. ಈತ ಶಿವರಾಮೇಗೌಡರು ಆಯಿತು ಇದು ನನಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ಆಗ ಗೋವಿಂದ ಕೂಡ ನೀನು ಇಷ್ಟೊಂದು ಹಾರಾಡೋ ಅವಶ್ಯಕತೆಯೇ ಇಲ್ಲ, ಸತ್ಯ ಏನಿದ್ದಿತೋ ಆ ದೇವ್ರು ಏನು ತೀರ್ಪು ಕೊಡ್ತಾರೋ ಅದಕ್ಕೆ ನಾವೆಲ್ಲರೂ ಒಪ್ಕೊತೀವಿ, ಭದ್ರಾಗಿರ್ತೀವಿ ಅಂತ ಗೋವಿಂದ ಹೇಳ್ತಾನೆ. ಇದನ್ನು ಕೇಳ್ಬಿಟ್ಟು ಭದ್ರನಿಗೆ ಶಾಕ್ ಆಗುತ್ತೆ. ನಂತರ ಅಯ್ಯೋ ಅವನು ಈ ಮನೆಯಲ್ಲಿ ಇರೋದಕ್ಕೆ ಅಂತ ಇಷ್ಟೆಲ್ಲ ನಾಟಕ ಮಾಡ್ಕೊಂಡಿದ್ದಾನೆ, ಇದೆಲ್ಲ ಈ ಕಾಲದಲ್ಲೂ ನೀನು ನಂಬಿಯೇ ಸುಮ್ಕೆ ಇರು, ಅವನು ಹೇಳೋದು ಯಾವುದು ದಿಟ ಇರೋಕ್ಕಿಲ್ಲ, ನೀ ಯಾವುದಕ್ಕೂ ಭಯ ಪಡಕ್ಕೆ ಹೋಗಬೇಡ, ಸುಮ್ಮನಿರು ಅಂತ ಮಗಳಿಗೇನೆ ಹೇಳ್ತಿರ್ತಾಳೆ ಸಾವಿತ್ರಿ. ಸುಮ್ಮನಿರೇ, ನಿನ್ನ ಕೊಳ್ಳಿಗೆ ಅವನು ತಾಳಿ ಕಟ್ಟಿಲ್ಲ ಅಂದರೆ ಇವರೆಲ್ಲರನ್ನೂ ಪೊಲೀಸ್ ಠಾಣೆಗೆ ಎಳೆದ್ಬಿಟ್ಟು ಫಜೀತಿ ಮಾಡಿ ಮಾನ ಮರ್ಯಾದೆ ತೆಗಿತೀನಿ ನಾನು, ನೀನು ಸುಮ್ಕೆ ಒಪ್ಕೋ, ಏನಾಗಕ್ಕಿಲ್ಲ, ಅವನು ಏನು ಮಾಡೋಕ್ಕಾಗಕ್ಕಿಲ್ಲ, ಅದೆಲ್ಲ ಸುಳ್ಳು ಕ್ವಾಟ್ಲೆಂದು ಅಂತೆಲ್ಲ ಹೇಳ್ತಿರ್ತಾಳೆ. ನಂತರ ಇದೇನವ ಇಲ್ಲಿ ಏನೋ ತಮಾಷೆ ನಡೆಯುತ್ತೆ, ಏನೋ ಆಗುತ್ತೆ ಅಂದರೆ ಇಲ್ಲಿ ಏನೋ ಬೇರೆ ನಡೀತಾ ಇದೆಯಲ್ಲ ಅಂದಾಗ ಏನು ಮಾಡೋದು, ಏನೋ ನನ್ನ ದಾಳ ಉಳಿಸ್ಬೇಕು ಅಂದರೆ ಇಲ್ಲೇನೋ ನಡೀತಾ ಇದೆ, ಏನಾನ ಆಗಲಿ ಕೊನೆಯದಾಗಿ ನನ್ನ ದಾಳ ಉಳಿಸ್ಲೇಬೇಕು ಅಂತ ಈಶ್ವರಿ ಯೋಚನೆ ಮಾಡ್ತಾಳೆ. ನಂತರ ಕ್ವಾಟ್ಲೆಗೆ ಎಲ್ಲರೂ ಪೂಜೆಗೆ ಸಿದ್ಧ ಮಾಡ್ಕೊಳ್ಳೋಕೆ ಹೇಳ್ತಾರೆ. ಕ್ವಾಟ್ಲೆ ಬಂದು ಪೂಜೆಗೆಲ್ಲ ಸಿದ್ಧ ಮಾಡಿರ್ತಾನೆ. ಆಗ ಶಿವರಾಮೇಗೌಡರು ಬಂದು ಪೂಜೆ ಎಲ್ಲ ಮಾಡ್ತಾರೆ. ವಿಧಿವಿಧಾನ ಪ್ರಕಾರನೇ ಎಲ್ಲ ಪೂಜೆ ಮಾಡಿ ಎಲ್ಲರೂ ಕೂಡ ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೋತಾರೆ. ಏನವ್ವ ಈಗ ಇದನ್ನು ದೇವರಿಗೆ ಅರ್ಪಿಸಿದ್ದಾರೆ, ಇಲ್ಲೇನು ಸತ್ಯ ಹೇಳಿತು, ಇದೆಲ್ಲ ನಂಬೇಕಾ ನಾವು ಅಂತ ಹೇಳ್ತಿದ್ದಾಗ ಸುಮ್ಮನೆ ನಿಂತ್ಕೊಂಡು ನೋಡೆ, ತಮಾಷೆ ಎಲ್ಲ ಸಂದಾಕೆ ಇರ್ತದೆ, ಯಾಕೆ ಭಯ ಪಡ್ತೀಯ, ಸುಮ್ಕಿರು ಅಂತ ಹೇಳ್ತಾಳೆ. ನಂತರ ಭದ್ರೇಗೌಡರು ಏನಮ್ಮಿ ಭಯ ಆಗ್ತಾ ಇದೆಯಾ ಅಂತ ವಿದ್ಯಾನ್ ಕೇಳಿದಾಗ, ಇಲ್ಲ ಗೌಡ್ರೆ ಇಲ್ಲಿವರೆಗೂ ಆತಂಕ ಇತ್ತು, ಆದರೆ ಇವಾಗಿಲ್ಲ, ಯಾಕೆ ಅಂತಂದರೆ ಆ ದೇವರು ಯಾವತ್ತೂ ಸುಳ್ಳು ನಿರ್ಧಾರ ಕೊಡೋಕ್ಕಿಲ್ಲ
ಅನ್ನೋ ನಂಬಿಕೆ ನನಗಿದೆ. ನೀವು ಯಾವ ತಪ್ಪು ಮಾಡಿರೋಕ್ಕಿಲ್ಲ ಅನ್ನೋ ನಂಬಿಕೆ ಕೂಡ ನನಗಿದೆ. ಹಾಗಾಗಿ ನನಗೆ ಯಾವ ಭಯನೂ ಇಲ್ಲ ಗೌಡ್ರೆ ಅಂತ ದೇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ನಂತರ ಶಿವರಾಮೇಗೌಡರು ಎಲ್ಲರಿಗೂ ಮಂಗಳಾರತಿ ಎಲ್ಲ ಕೊಟ್ಬಿಟ್ಟು ಕ್ವಾಟ್ಲೆಗೆಲ್ಲ ಪೂಜೆ ಮಾಡಿ ಇದು ಮಾಡ್ತಾನೆ. ನಂತರ ದೇವ್ರ ಹತ್ರ ಮೊರೆ ಹೋದಾಗ ಏನು ಈಗ ನನ್ನನ್ನು ಕರೆಸಿರೋ ಕಾರಣನಾದರೂ ಏನು ಅಂತ ಕ್ವಾಟ್ಲೆ ಮೈ ಮೇಲೆ ದೇವ್ರು ಬರುತ್ತೆ. ಆಗ ಎಲ್ಲರೂ ಭಕ್ತಿಯಿಂದ ದೇವ್ರ ಹತ್ರ ಮೊರೆ ಹೋಗ್ಬಿಟ್ಟು ನಿಮಗೆ ಕಷ್ಟ ಬಂದಾಗ ಅಲ್ವೇ ನಾನು ನೆನಪಾಗೋದು ಅಂತ ಶುರು ಮಾಡ್ತಾನೆ. ನಂತರ ಚಾವಟಿ ಅಂತ ಕೇಳ್ತಾ ಇರ್ತಾನೆ. ಕ್ವಾಟ್ಲೆ ಚಾವಟಿ ತೊಗೊಂಡು ಹೊಡ್ಕೋತಾ ವಿನಂತಿ ಈ ಕಡೆನೇ ನೋಡಿದಾಗ ಭಯ ಬೀಳ್ತಾಳೆ. ನಂತರ ಏನಕ್ಕೆ ಕರೆಸಿರೋದು, ಏನಾಗಿದೆ ಅಂತ ಹೇಳಿದಾಗ ಚಿಕ್ಕಪ್ಪ ಹೇಳ್ತಾ ಇರ್ತಾರೆ. ನಂತರ ಭಾಗೀರಥಮ್ಮ ನನ್ನ ಮೊಮ್ಮಗಳು ಮತ್ತು ಮೊಮ್ಮಗನಿಗೆ ಈ ರೀತಿ ಆಗಿದೆ ಅಂತ ಹೇಳಿ ದೇವ್ರ ಹತ್ರ ಎಲ್ಲನೂ ಹೇಳಿದಾಗ ಅವರಿಬ್ಬರನ್ನು ಮುಂದಕ್ಕೆ ಬರೋಕ್ಕೆ ಹೇಳುತ್ತೆ ದೇವರು. ಆಗ ಶಿವರಾಮೇಗೌಡರು ಭದ್ರೇಗೌಡನ್ನ ಮುಂದಕ್ಕೆ ಹೋಗೋಕ್ಕೆ ಹೇಳ್ತಾರೆ. ವಿನಂತಿ ಕೂಡ ಮುಂದೆ ಭಯ ಬಿಟ್ಕೊಂಡೇ ಬರ್ತಾಳೆ. ಏನಪ್ಪ ಮಾಡೋದು, ಚಾವಟಿ ಅಷ್ಟೊಂದು ದೊಡ್ಡದಾಗಿದೆ, ಅದರಿಂದ ನನಗೆ ಹೊಡೆದ್ಬಿಟ್ರೆ ಏನು ಮಾಡೋದು ಅಂತ ಭಯದಲ್ಲೇ ಬಂದು ನಿಂತ್ಕೋತಾಳೆ. ನಂತರ ಕ್ವಾಟ್ಲೆ ಮೈ ಮೇಲಿರೋ ದೇವರು ಏನು ಸತ್ಯನೇ ಹೇಳಬೇಕು, ಇಲ್ಲಿ ಗಂಟ ಏನಾಗಿದೆ ಇಲ್ಲಿವರೆಗೂ ನೀವೆಲ್ಲ ಏನು ಹೇಳಿದ್ದೀರೋ ಬೇಕಾಗಿಲ್ಲ, ಈಗ ನೀವಿಬ್ಬರು ಮುಂದ್ಗಡೆ ನಿಂತ್ಕೊಂಡ್ಬಿಟ್ಟು ನನಗೆ ಸತ್ಯ ಮಾತ್ರ ಹೇಳಬೇಕು ಅಂತ ದೇವ್ರು ಹೇಳ್ತಾ ಇದ್ದಾಗ ಭದ್ರೇಗೌಡರು ಭಕ್ತಿಯಿಂದ ಕೈ ಮುಗಿದು, ನೋಡು ದೇವ್ರೆ, ನಾನು ಕೇಕ್ ಕಟ್ ಮಾಡಿರೋದು ದಿಟ, ಅವಳು ನನ್ನ ರೂಮಿಗೆ ಬಂದಿರೋದು ದಿಟ, ಆದರೆ ಅವಳು ಮಾನ ಹಾನಿ ಮಾಡಿದ್ದೀನಿ ನಾನು ಅನ್ನೋದು ಮಾತ್ರ ಸುಳ್ಳು. ಯಾಕೆ ಅಂದರೆ ಕೇಕ್ ಕಟ್ ಮಾಡಿದಾದ್ಮೇಲೆ ಏನಾದೀತು ಅಂತ ನನಗೆ ದೆಪ್ತಿನೇ ಇಲ್ಲ. ಇನ್ನೂವರೆಗೂ ನಾನೇ ಆ ತೊಳಲಾಟದಲ್ಲಿದ್ದೀನಿ. ಆದರೆ ನಾನು ಇಲ್ಲಿವರೆಗೂ ಯಾವ ಒಂದು ಹೆಣ್ಣನ್ನು ಕಣ್ಣೆತ್ತಿ ಕೂಡ ನೋಡಿಲ್ಲ ದೇವ್ರೆ ಅಂತ ಭಕ್ತಿಯಿಂದ ಭದ್ರೇಗೌಡರು ಎಲ್ಲನೂ ಹೇಳ್ತಾರೆ. ನಂತರ ವಿನಂತಿಗೆ ನಿನ್ನ ಸರದಿ, ನೀನು ಹೇಳು ಇವಾಗ ಅಂತ ಹೇಳ್ತಿದ್ದಾಗ ವಿನಂತಿ ಭಯ ಬೀಳ್ತಾಳೆ. ಏನಪ್ಪ ಹೇಳೋದು, ಸುಳ್ಳು ಹೇಳ್ಬಿಟ್ರೆ ಏನಾದೀತು ಅಂತ ಹೇಳಿ, ಇಲ್ಲ ಭದ್ರಮಾಮ ನನ್ನ ಕೆಡಿಸಿರೋದು ದಿಟ ಅಂತ ದೇವ್ರ ಹತ್ರ ಹೇಳಿದಾಗ ಕ್ವಾಟ್ಲೆ ತುಂಬ ಕೋಪದಿಂದ ಚಾವಟಿಯಿಂದ ಹೊಡ್ಕೋತಾ ಇರ್ತಾನೆ. ನನ್ನ ಹತ್ರ ಸತ್ಯ ಮಾತ್ರ ಹೇಳಬೇಕು, ನಿಮ್ಮ ಆತ್ಮಸಾಕ್ಷಿಗೂ ಭಯ ಇಲ್ಲ, ಇಲ್ಲಿರೋ ಜನಗಳಿಗೂ ಭಯ ಇಲ್ಲ, ನೀವು ಹೇಳಿದ್ದೇ ಸತ್ಯ ಅಂದ್ಕೊಂಡಿದ್ದೀರಾ, ನನ್ನ ಹತ್ರ ಸತ್ಯ ಮಾತ್ರ ಒಪ್ಕೋಬೇಕು ಅಂತ ಹೇಳ್ತಿರ್ತಾನೆ. ನಂತರ ವಿನಂತಿಗೆ ಚಾವಟಿಯಿಂದ ಜೋರಾಗಿ ಹೊಡಿತಾ ಇರ್ತಾನೆ. ಆಗ ವಿನಂತಿ ಏನಪ್ಪ ಈ ಚಾವಟಿಯಿಂದ ಹೊಡೆದ್ಬಿಟ್ಟು ನನ್ನ ಸಾಯಿಸೇ ಬಿಡ್ತಾರೋ ಏನೋ ಅಂತ ಹೇಳಿ ಭಯ ಬಿದ್ಕೊಂಡು ಸತ್ಯ ಹೇಳ್ತೀನಿ ದೇವ್ರೆ, ಸತ್ಯ ಹೇಳ್ತೀನಿ ದೇವ್ರೆ ಅಂತ ಕನ್ವರ್ಸ್ತಾ ಇರ್ತಾಳೆ. ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ. ಆಗ ನನ್ನ ಹತ್ರ ಸತ್ಯ ಮಾತ್ರ ಹೇಳಬೇಕು, ಬೇರೆ ಏನು ಹೇಳಿದ್ರು ಕೇಳೋಕ್ಕಿಲ್ಲ ಅಂತ ಜೋರಾಗಿ ಹೇಳಿದಾಗ, ಇಲ್ಲ ದೇವ್ರೆ ದಿಟ್ಟವಾಗ್ಲೂ ನಾನು ಸತ್ಯ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ಏನು ಹೇಳಿಯಾ ಹೇಳು ಅಂದಿದ್ದಕ್ಕೆ, ಇಲ್ಲ ಭದ್ರಮಾಮ ನನ್ನನ್ನು ಕೆಡಿಸಿರೋದು ಸುಳ್ಳು, ನಾವೇ ಕತೆ ಕಟ್ಟಿರೋದು, ಅದೆಲ್ಲ ಸೆಟ್ ಮಾಡಿರೋದು ನಾವೇನೆ ಅಂತ ಹೇಳಿದಾಗ ಎಲ್ಲರೂ ಕೇಳ್ಬಿಟ್ಟು ತುಂಬ ಗಾಬರಿ ಆಗ್ತಾರೆ. ಏನಪ್ಪ ಇವಳು ಹಿಂಗೆ ಹೇಳ್ತಾ ಇದ್ದಾಳೆ, ತಮ್ಮ ಮಾನ ಮರ್ಯಾದೆ ಜೊತೆನೇ ಇಷ್ಟೊಂದು ಸುಳ್ಳಾಡಿದಾರಲ್ಲ ಅಂತ ಶಾಕ್ ಕೂಡ ಆಗುತ್ತೆ. ನಂತರ ಮೋಹನ ವಿದ್ಯಾ ಕೂಡ ಬಾಯಿಗೆ ಬಟ್ಟಿಡ್ತಾರೆ, ಇವರು ಇಷ್ಟು ಕೀಳ್ಮಟ್ಟಕ್ಕೆ ಇಳಿತಾರ ಅಂತ. ಆದರೆ ವಿನಂತಿ ಇದೆಲ್ಲನೂ ಕನಸು ಕಾಣ್ತಾ ಇರ್ತಾಳೆ. ಆದರೆ ಚಾವಟಿ ತಗೊಂಡು ಜೋರಾಗಿ ಹೊಡಿತಾ ಇರೋ ಥರ ಕನಸು ಕಂಡ್ಕೊಂಡು, ಇಲ್ಲ ದೇವ್ರೆ ನಾನು ಹೇಳಿರೋದೆಲ್ಲ ದಿಟ, ಭದ್ರಮಾಮ ನನ್ನನ್ನು ದಿಟ್ಟವಾಗ್ಲೂ ಕೆಡಿಸಿಲ್ಲ, ಇದೆಲ್ಲ ನಾವೇ ಮಾಡಿರೋದು ಪ್ಲ್ಯಾನು, ಇದೆಲ್ಲ ಮಾಡಿರೋದು ನಾವೇ ಮಸ್ಲತ್ತು ಅಂದ ತಕ್ಷಣ ಮನೆಯವರೆಲ್ಲ ಗಾಬರಿಯಾಗಿ ಏನಪ್ಪ ಇವರು ಈ ಥರ ಹೇಳ್ತಾ ಇದ್ದಾಳಲ್ಲ ಅಂತ ಹಾಗೆ ಶಾಕಾಗಿ ನಿಂತಿರ್ತಾರೆ. ಸುಭಾಸ ಈಶ್ವರಿ ಕೂಡ ಏನೇ ನಾವೇನೇ ಅಂದ್ಕೊಂಡ್ರೆ ಇಲ್ಲೇನೋ ಆಯ್ತಾ ಇದೆಯಲ್ಲ, ಸತ್ಯ ಆಚೆ ಬರುತ್ತೆ ಅಂದರೆ ಇಲ್ಲಿ ಬೇರೆ ಇನ್ನೇನೋ ಕತೆ ನಡೀತಾ ಇದೆಯಲ್ಲ ಅಂತ ಎಲ್ಲರೂ ಶಾಕಾಗಿ ನಿಂತಿರ್ತಾರೆ. ಶಿವರಾಮೇಗೌಡರು ಕೂಡ ಅವ್ರ ಮಗನ ಮೇಲೆ ನಡೆದಿರೋ ಸಂಚಿಗೆ ದಂಗಾಗಿರ್ತಾರೆ. ಆಗ ಸಾವಿತ್ರಿ ಕೂಡ ಏನೂ ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಇದೆಲ್ಲ ಕನ್ವರ್ಸ್ತಾ ಇರಬೇಕಾದ್ರೆ ಸಾವಿತ್ರಿ ಹತ್ರ ಹೋಗಿ, ಏನೇ ದೇವ್ರು ಕೇಳ್ತಾ ಇದೆಯಲ್ಲ ಹೇಳು ಅಂದ ತಕ್ಷಣ, ಅಯ್ಯೋ ನಾ ಇಷ್ಟೊತ್ತು ಕಂಡಿರೋದು ಕನಸೆ, ಇದು ದಿಟ ಅಲ್ವೇ ಅಂತ. ಆಗ ಕನಸಿನಿಂದ ಹೊರಗಡೆ ಬರ್ತಾಳೆ ವಿನಂತಿ. ಸದ್ದು ಅಂತ ದೇವ್ರು ಹೇಳಿದ ತಕ್ಷಣ ಅವಳು ಸುಮ್ಮನಾಗ್ತಾಳೆ.
ಇಲ್ಲ ದೇವ್ರೆ, ಭದ್ರಮಾಮ ನಾನು ಕೆಡಿಸಿರೋದು ದಿಟ ಅಂತ ಹೇಳಿದಾಗ ಮತ್ತೆ ತಿರ್ಗಾ ದೇವರು ನನ್ನ ಹತ್ರ ಸತ್ಯ ಮಾತ್ರ ಬಾಯಿ ಬಿಡಬೇಕು, ಬೇರೆ ಯಾವುದಕ್ಕೂ ಜಾಗ ಇಲ್ಲ ಅಂತ ಜೋರಾಗಿ ಹೇಳ್ತಿರ್ತಾರೆ. ಏನವ್ವ ಇದು, ಏನೇನೋ ನಡೀತಾ ಇದೆಯಲ್ಲ, ದೇವರು ಚಾವಟಿ ತೊಗೊಂಡು ಅವಳಿಗೆ ಹೊಡಿತಾರೆ ಅಂದರೆ ಇಲ್ಲಿ ಆ ದೇವರೇ ಹೊಡ್ಕೊತಾ ಇದೆಯಲ್ಲ, ಚಾವಟಿ ತೊಗೊಂಡು ಅವ್ರಿಗೆ ತಾನೇ ಹೊಡಿಬೇಕು ಅಂದಾಗ ಸುಮ್ಕಿರೆ, ಯಾರ ಮನಸ್ಸಲ್ಲಿ ಏನಿದೆ ಅಂತಾನೆ ಗೊತ್ತಾಗಕ್ಕಿಲ್ಲ. ಅಂಥದ್ರಲ್ಲಿ ಇದೆಲ್ಲ ನನಗೆ ಗೊತ್ತಿದ್ರೆ ನಾನು ಯಾಕೆ ಸುಮ್ಕೆ ಇರ್ತಾ ಇದ್ದೆ? ಸುಮ್ಕೆ ಇರ್ತೀಯಾ ಅಥವಾ ಅದೇ ಚಾವಟಿ ತಗೊಂಡು ನಿನಗೆ ಬೀಸ್ಲಾ ಅಂತ ಚಿತ್ರಾಗಿ ಹೇಳಿದ ಮೇಲೆ ಅವಳು ಸುಮ್ಮನಾಗ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ.